ಹಲೋ ಸಾಗರ? ನಾನಪ್ಪ ಕಾಳಿಂಗರಾಯ ಮಾತಾಡ್ತಿರೋದು. ಸಾಗರ್, ಸರಳನ ಕರ್ಕೊಂಡು ತಕ್ಷಣ ಹೊರಟ್ಬಪ್ಪ. ಯಾಕೆ ಮಾವ? ಸಾಗರ್, ನಿಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ನಪ್ಪ. ಸಾಗರ, ಏನಪ್ಪ ಇದು? ಮನಗೂ ಬರ್ದೆ, ಊಟನೂ ಮಾಡ್ದೆ, ಹಗಲು ರಾತ್ರಿ ಹೀಗೆ ಕೂತಿದ್ರೆ ಹೇಗಪ್ಪ? ನನ್ ಮಾತು ಕೇಳು, ಗಟ್ಟಿಯಾಗಿ ಒಂದ್ಸಲ ಒಂದೇ ಉಸಿರಿಗೆ ಹತ್ತು ಬಿಡು, ಮನಸ್ಸಗುರಾಗುತ್ತೆ. ನಿನ್ನ ಸಂಕಟ ಏನು ಅಂತ ನನ್ಗೆ ಅರ್ಥವಾಗುತ್ತೋ? ಏನ್ ಮಾಡೋಕ್ಕಾಗುತ್ತಪ್ಪ? ಭಾವನ ಆಯಸ್ಸು ಮುಗಿದಿತ್ತು, ಋಣ ಹರಿದಿತ್ತು, ದೇವ್ರು ಕರ್ಕೊಂಡು ಬಿಟ್ಟ. ಹೋದವ್ರು ಮತ್ತೆ ಬರೋಲ್ಲ. ಅಪ್ಪ, ಮನಸ್ಸು ದೃಢ ಮಾಡ್ಕೋ. ನೀನು ಊಟ ಮಾಡ್ಲಿಲ್ಲ ಅಂತ ಸರಳನೂ ಊಟ ಮಾಡಿಲ್ಲ. ಅವಳು ನಿನ್ನ ಮೇಲೆ ಪಂಚಪ್ರಾಣ ಇಟ್ಕೊಂಡಿದ್ದಾಳಲ್ಲೋ, ಅವಳಿಗೋಸ್ಕರ ಒಂದು ತುತ್ತನ್ನ ತಿನ್ಬಾರೋ? ತಾಯಿಲಿ ತಬ್ಲಿನ ಹಿಂಗ ಬಡಿದು ಕೊಲ್ಲೋದು ನೀವು. ಅವ್ರಮ್ಮ ಹೋದಾಗಲೇ ನೆಗೆದು ಬೀಳ್ದೆ, ಇನ್ನು ಬದುಕಿದಾನೆ ನಮ್ ಪ್ರಾಣ ತಿನ್ನೋಕೆ. ಏನ್ ಲಕ್ಷ್ಮವ್ವ, ಸೌದೆ ಮುರಿತಾ ಇದೀಯಾ? ಚೆನ್ನಾಗಿದೀಯಾ? ಏನಪ್ಪಾ ಅಂದೆ? ಹೊಟ್ಟೆ ತುಂಬಾ ಬೆಂಕಿ ಇಟ್ಕೊಂಡು ನನ್ ಚೆನ್ನಾಗಿದ್ದೆ ಅಂತ ಕೇಳ್ತಿದ್ದೀಯಾ? ದೊಡ್ಡ ಎಲ್ಲಿ? ಒಳಗವ್ರೆ, ಪಾಪ ಬಾ. ನೋಡಿದ್ರಾ ಯಾರು ಬಂದವ್ರೆ? ಹೊಡಿಯಾ, ಯಾಕೆ ಹಿಂಗಾಗ್ಬಿಟ್ಟಿದ್ದೀರಿ? ಬನ್ನಿ ಬನ್ನಿ, ತಲೆಗೆ ಇಷ್ಟೊಂದು ಹಚ್ಕೊಂಡ್ರೆ ಹೆಂಗೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮ ಮಾವರು ಸಿಕ್ಕಿದ್ರು? ರಾಮ, ಓ ಕಾಳಿಗರಾಯನ? ಹೌದು. ಏನಂತ ಒಂದು? ನೀವು 2 ದಿವಸದಿಂದ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ ಅಂತ ಕಣ್ಣೀರು ಹಾಕಿದ್ರು ಪಾಪ. ಅದಕ್ಕೆ ನೀನೇನು ಹೇಳಿದೆ? ಆ ಮೊಸಳೆ ಕಣ್ಣೀರಿಗೆ ನಾನು ಏನು ಹೇಳಿ? ತಿನ್ನಪ್ಪ. ನನಗೆ ಯಾಕೋ ಏನೋ ತಿನ್ಬೇಕು ಅಂತ ನೆನೆಸ್ತಾ ಇಲ್ಲ ಲಕ್ಷ್ಮವ್ವ. ಹಂಗಲ್ಲ ಅನ್ಬಾರ್ದಪ್ಪ, ನಮ್ಗೆಲ್ಲ ಅನ್ನ ಹಾಕೊಂಡ್ ನೀನೇ ಉಪವಾಸ ಇದ್ರೆ ಹೆಂಗೆ? ಈ ಮಾತು ನನ್ಗೆ ಹಿಡಿಸೋದಿಲ್ಲ. ಈ ಜಗತ್ತಲ್ಲಿ ಯಾರು ಅನ್ನ ಕೊಡೋದಕ್ಕಾಗೋದಿಲ್ಲ. ಎಲ್ರಿಗೂ ಅನ್ನ ಕೊಡೋ ನಾ ದೇವ್ರು. ಸರಿ ಕಣಪ್ಪ, ಹಂಗೆ ಆಗ್ಲಿ, ತಿನ್ನು. ನಾನ್ ತಿನ್ನಿಸ್ಲಾ? ಲಕ್ಷ್ಮವ್ವ, ನಮ್ಮಮ್ಮನ್ನ ಕಳ್ಕೊಂಡ ಮೇಲೆ ನಾನು ತಾಯಿ ಪ್ರೀತಿ ಕಂಡಿದ್ದೇ ನಿನ್ನಿಂದ. ನಾನು ಯಾವ ಸೀಮೆ ತಾಯಿ ಬಿಡಪ್ಪ. ಹೊಡಿಯ, ನಿಮ್ ತಂದೆಯವರು ಇತ್ತೀಚೆಗೆ ತುಂಬಾ ಕೊರಗ್ತಾ ಇದ್ರು. ಎಷ್ಟೋ ದಿನ ನಂತವ ದೊಡ್ಡಯ್ಯ, ನಾನು 2ನೇ ಮದುವೆ ಮಾಡ್ಕೊಂಡು ತುಂಬಾ ಅನ್ಯಾಯ ಮಾಡ್ಬಿಟ್ಟಿ ಕಣೋ ಅಂತ ಕಣ್ಣೀರಾಗ್ತಾ ಇದ್ರು. ಆ ಕಾಳಿಂಗರಾಯನ್ ನೆರಳು ಕಂಡ್ರೆ ಸಾಕು, ನಿಮ್ ತಂದೆ ತುಂಬಾ ಎದುರ್ತಿದ್ರು. ನನಗೆ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ. ನಿಜ ಏನಮ್ಮ ನೀನ್ ಹೇಳಿದ್ದು? ಹೌದಪ್ಪ, ಸಾಗರ್ಗ ಮೇಷ್ಟ್ರ ಮಗಳ ಮೇಲಿನ ವ್ಯಾಮೋಹ ಇನ್ನೂ ಹೋಗಿಲ್ಲ.
ಅವರಿಬ್ರು ಗುಟ್ಟಾಗಿ ಮೀಟ್ ಮಾಡೋದನ್ನ, ಜೊತೆಲಿ ಓಡಾಡೋದನ್ನ ನಮ್ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ಚೆನ್ನಾಗಿದೆ. ನೀನ್ ಅವನ್ ಪ್ರೀತಿ ಸಂಪಾದನೆ ಮಾಡ್ಲಿಂತ ನಿನ್ನು ಬೆಂಗಳೂರಿಗೆ ಕಳಿಸಿ ಇಬ್ರು ಒಂದೇ ಮನೆಯಲ್ಲಿ ಇಟ್ರೆ ಇಷ್ಟೆಲ್ಲ ನೀನ್ ಮಾಡಿದ್ದು. ನಾನೇನ್ ಮಾಡ್ಲಪ್ಪ, ನಾನ್ ಹತ್ರ ಹೋದ್ರೆ ಕಂಬಳಿ ಹುಳು ನೋಡ್ದ ಹಾಗೆ ದೂರ ದೂರ ಓಡ್ ಹೋಗ್ತಾನೆ. ನೀನ್ ಚಿಕ್ಕ ವಯಸ್ಸಿನಲ್ಲಿ ಅವನು ಕೊಟ್ಟಿರೋ ಕಷ್ಟನ ಅವನಿನ್ನೂ ಮರ್ತಿಲ್ಲ. ಅವಕಾಶ ಸಿಕ್ತಾಗ್ಲಿಲ್ಲ ಜ್ಞಾಪಿಸ್ಕೊಂಡು ಹಂಗಿಸ್ತಾನೆ. ಅವನಿರೋ ರೀತಿ ನೋಡಿದ್ರೆ ಈ ಆಸ್ತಿ ಎಲ್ಲ ನಮ್ ಕೈ ಬಿಟ್ಟು ಹೋಗೋದು ಗ್ಯಾರಂಟಿ ಅಂತ ಕಾಣುತ್ತೆ. ಸರಳ, ಈ ಕಾಳಿಂಗರಾಯನ ಕೆಪಾಸಿಟಿ ಏನು ಅನ್ನೋದು ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಒಬ್ಬದ ಗುಳಿಗೆ ಹೇಗೆ ಮೂಗುದಾರ ಹಾಕಿ ಪಳಗಿಸ್ಬೇಕು ಅನ್ನೋದು ನನಗ್ ಗೊತ್ತು. ಆ ಸಾಗರ್ನ ಬದುಕಿನ ಬಂಡವಾಳನೇ ನನ್ನ ಮುಷ್ಟಿಲಿದೆ ಗೊತ್ತಾ. ಅವನ್ ನನ್ಗೆ ಎದುರಟ್ಟ ಹಾಕಿದ್ರೆ ಅವನ ಡಬ್ಬಲ್ ಬೇವಾರ್ತಿ ಆಗೋದು ಡೆಫಿನೆಟ್. ಬನ್ರಿ ಇಲ್ಲಿ. ಬನ್ನಿ ಬನ್ನಿ. ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊಳಕಲ್ರಿ ನಾನು ಇಲ್ಲಿ ಬಂದಿರೋದು. ಬನ್ರಿ ಇಲ್ಲಿ. ಅದೇನು ಇವತ್ತಿಷ್ಟು ಖಾರವಾಗಿ ಮಾತಾಡ್ತಾ ಇದ್ದೀರಿ ನೀವು? ಏನ್ರಿ, ಯಾವ್ದೋ ಕಾಲದಲ್ಲಿ ಆ ಹುಡುಗನಿಗೆ 2 ಅಕ್ಷರ ಕಲಿಸಿದ ಸಲಿಗೆ ನಾನು ನೆವ ಮಾಡ್ಕೊಂಡು ನಿಮ್ಮ ಮಗಳ ವಯ್ಯಾರ ನಾ ಹುಡುಗನ ಮುಂದೆ ತೋರಿಸಿ ಅವನಿಗೆ ಗಂಟಾಕಿ ವಿಶ್ವನಾಥ ರಾಯರ ಆಸ್ತಿಗೆ ನಿಮ್ಮ ಮಗಳು ಯಜಮಾಂತಿ ಆಗೋದಿಕ್ಕೆ ಸಜ್ಜು ಮಾಡ್ತಾ ಇದ್ದೀರಲ್ರಿ. ಮುಚ್ಚಯ್ಯ ಬಾಯಿನ. ಇತಿಹಾಸ ಏನು ಅಂತ ಒಂದ್ಸಲ ಯೋಚನೆ ಮಾಡಿದೀಯಾ? ಕೈ ಹಿಡಿದು ಹೆಂಡತಿನ ಕಳ್ಕೊಂಡು ಕಣ್ಣೀರು ಹಾಕ್ತಾ ನಿಂತಿದ್ದ ವಿಶ್ವನಾಥ ರಾಯರ ಹತ್ರ ಬಂದು ಅವ್ರನ್ನ ಪುಸಲಾಯಿಸಿ ಅವ್ರಿಗೆ ನೀನ್ ತಂಗಿನ ಕೊಟ್ಟು ಮದುವೆ ಮಾಡಿ ಆಮೇಲೆ ಆ ಮನೆ ಅಧಿಕಾರ ವಹಿಸ್ಕೊಂಡೆ. ಅವ್ರು ಒಬ್ಬನೇ ಒಬ್ಬ ಮಗನ್ನ ಹೊಟ್ಟೆ ಕೂಳು ಹಾಕದೆ ಬೀದಿ ಬಿಕಾರಿ ಮಾಡಿದೆ. ದಿಕ್ಕಿಲ್ಲದೆ ಪರದೇಶಾಗಿ ನಿಂತಿದ್ದ ಆ ಹುಡುಗನ ಕರ್ಕೊಂಡು ಬಂದು ಇದ್ದೇ ಹೇಳ್ಕೊಟ್ಟವನಯ್ಯ ನಾನು. ತಲೆಯೆಲ್ಲ ಮಾತಾಡ್ಬೇಡ. ಅದಕ್ಕೆ ಬೇಕಾದ್ರೆ ಕೂಲಿ ಬಿಸಾರಿಸ್ಕೋ. ನಿನ್ ಹಾಗೆ ಹಣಕ್ಕೋಸ್ಕರ ಕೆಲಸ ಮಾಡೋನಲ್ಲಯ್ಯ ನಾನು. ಭಾವನ ಹಣ ಕದ್ದು ಆಸ್ತಿ ಮಾಡ್ಕೊಂಡೆ, ಹಾಲಿನ ಡೈರಿ ಇಟ್ಟೆ, ಸಕ್ಕರೆ ಕಾರ್ಖಾನೆ ಕೊಂಡ್ಕೊಂಡೆ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅವತ್ತಿಲ್ದದ ಪ್ರೀತಿ ಇವತ್ತು ಬಂದ್ಬಿಡ್ತು ಸಾಗರ ಮೇಲೆ ನಿಂಗೆ. ಎಳ ಮೇಷ್ಟ್ರೆ, ಹಸುವಿನಂತ ಮನುಷ್ಯ ಅಂತ ನಾನ್ ತಿಳ್ಕೊಂಡಿದ್ದು ನನ್ನ ಮೇಲೆ ಸವಾರಿ ಮಾಡ್ತೀಯಾ? ಹಸುಗಳಿಗೂ ದೇವರ 2 ಗಟ್ಟಿಯಾದ ಕೊಂಬು ಕೊಟ್ಟಿದ್ದಾನೆ ನಿನ್ನಂಥ ಅಯೋಗ್ಯರಿಂದ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಯೋ ಬೇಟ್ರೆ, ಸಾಗರ್ನ ನಡಿಯ ನನ್ನ ಮಗಳ ಗಂಡ ಅವನಿಗೆ ಬುದ್ಧಿ ಹೇಳಿ ಮದುವೆ ನಡೆಯುವಾಗ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಏನಯ್ಯ ಮಾಡ್ತಿ? ಕಾಳಿಂಗರಾಯ, ಕಾಲ ಈಗ ಬದಲಾಗಿದೆ. ಸಾಗರಿಗೆ ಎಚ್ಚೆತ್ಕೊಂಡಿದ್ದಾನೆ. ನೀನು ತಲೆ ಕೆಳಗಾಗಲಾಗ ಹಾಕಿದ್ರು ನಿನ್ನ ಆಚಾರ ಅವನ ಮುಂದೆ ಸಾಗಲ್ಲ. ನೋಡ್ತೀನಿ, ನೋಡ್ಕೋತೀನಿ. ಪಿಪಿ ಊದೋ ಮಕ್ಕಳಿಗೆ ಆ ಹೇಳ್ಕೊಡೋ ತರ್ಕಲಾಂಟಿ ಮೇಷ್ಟ್ರು ನಿನಗೆ ಇಷ್ಟು ಕೊಬ್ಬಿರೋವಾಗ ಊರ್ನ ಹೆಬ್ಬುಲಿ ನನಗಿನ್ನೆಷ್ಟು ಗೈರತ್ತಿರ್ಬೇಕು ನೋಡ್ಕೋತೀನಿ. ಹೋಗಯ್ಯ, ಕಂಡಿದ್ದೀನಿ. ಯಾಕೆ ಮೇಷ್ಟ್ರ ಅವ್ರ ಅಂಕಿಸ್ಕೊಂಡಾಯ್ತವ್ರ? ಅಯ್ಯ, ತಲೆ ಕೆಟ್ಟ ಮನುಷ್ಯ. ನಾಳೆ ಅಮಾಸೆ ಅಲ್ವಾ, ಸ್ವಲ್ಪ ಏರಿದೆ ಅಷ್ಟೇ. ಬನ್ರ ಸಾಗರ, ಮುಂದೆ ಏನ್ ಮಾಡ್ಬೇಕು ಅಂತಿದೀಯಪ್ಪ? ಯಾವ್ದಕ್ಕೆ? ಮಾಡಬೇಕಾದ ಕರ್ಮಗಳೆಲ್ಲ ಮುಗೀತಲ್ಲ, ಈಗ ಮುಂದಿನ ವ್ಯವಹಾರ ಏನು ಅಂತ ಕೇಳ್ದೆ. ಕೇಳೋದಕ್ಕೇನಿದೆ ಮಾವ, ಊರ್ ಹೋಗ್ತೀನಿ, ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಅಯ್ಯೋ, ನಿನ್ ಊರ್ಗ್ ಹೋದ್ರೆ ಇಲ್ವ ಆಸ್ತಿ ಪಾಸ್ತಿನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ? ಏನ್ ಮಾವ ಹೀಗ್ ಕೇಳ್ತಿದ್ದಿ? ಇಷ್ಟು ದಿವಸ ನೀನೇ ತಾನೇ ನೋಡ್ಕೋತಾ ಇದ್ದೆ. ಇಷ್ಟು ದಿನದ ವಿಷಯ ಬೇರೆ. ನಮ್ ಭಾವ ಇದ್ದ, ಅವನಿಗೋಸ್ಕರ ನಾನಿದ್ದೆ. ಈಗ ನಾನಿದ್ದೀನಲ್ಲ. ನೀನ್ ಇದನ್ ಬಾಯಲ್ಲಿ ಹೇಳಿದ್ರೆ ಸಾಲದು. ನೀನ್ ನಮ್ಮವನಾಗಿದೆ, ನಂಗೆ ಈ ಜವಾಬ್ದಾರಿ ಹೊರೋಕ್ ಸಾಧ್ಯ ಇಲ್ಲಪ್ಪ. ನಿಮ್ಮವನಾಗೋದು ಅಂದ್ರೆ ನೀನು ನನ್ನ ಅಳಿಯನಾಗ್ಬೇಕು. ಸ್ಪಷ್ಟವಾಗಿ ಹೇಳ್ತೀನಿ, ಸರಳನ್ನ ನೀನು ಮದುವೆ ಆಗ್ಬೇಕು. ನಮ್ಮಪ್ಪನ ಚಿತೆ ಬೆಂಕಿ ಇನ್ನೂ ಆರಿಲ್ಲ. ಉರಿತಾ ಇರೋ ನನ್ನ ಹೊಟ್ಟೆ ಉರಿ ಇನ್ನೂ ತಣ್ಣಗಾಗಿಲ್ಲ. ಅಷ್ಟು ಬೇಗ ನಿನಗೆ ನಿನ್ನ ಮಗಳ ಮದುವೆ ಅವಸರ? ಅಪ್ಪ ಸತ್ತ ಅಂತ ನೀನು ಊಟ ಮಾಡ್ತಿಲ್ವಾ, ನಿದ್ದೆ ಮಾಡ್ತಿಲ್ವಾ, ನಡೀಬೇಕಾದ ವ್ಯವಹಾರ ನಡೆಸ್ತಾ ಇಲ್ವಾ? ನಾನ್ ಹೆಣ್ಣೆತ್ತೋನು ಕಣಯ್ಯ. ನನ್ನ ಮಗಳ ಭವಿಷ್ಯ ನನಗೆ ಬಹಳ ಮುಖ್ಯ. ಹೇಳು, ನೀನ್ ಇವಳನ್ನ ಯಾವಾಗ ಮದುವೆ ಆಗ್ತೀಯ ಅನ್ನೋದನ್ನ ನಾನ್ ತಿಳಿಲೇಬೇಕು. ಈಗ ಈ ವಿಷಯ ಮಾತಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ಸಾಗರ್, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಕೂಡ ಇರುತ್ತೆ. ಊರಲ್ಲಿ ನೀನು ಆ ಮೇಷ್ಟ್ರ ವಿದ್ಯಾರಣ್ಯರ ಮಗಳ ಜೊತೆ ಚಕ್ಕಂದ ಆಡ್ತಾ ಇರೋದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ನೀನು ಸುಂದರಮ್ಮ, ನೀನು ಕಾಲೇಜ್ ಬಿಟ್ಟ ಮೇಲೆ ಅವಳು ಇವನ್ಗೋಸ್ಕರ ಕಾದಿರೋದು, ಇವನು ಅವಳನ್ನ ಹುಡುಕೊಂಡು ಹೋಗೋದು, ಇದೆಲ್ಲ ಏನ್ ಹುಡುಗಾಟನಾ? ಸಾಗರ್, ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ನನ್ಗೆ ನೀನ್ ಈ ರೀತಿ ಮೋಸ ಮಾಡಬಹುದಾ? ಮೋಸ ಅನ್ನೋ ಮಾತು ಮಾತ್ರ ಉಪಯೋಗಿಸ್ಬೇಡ ನೀನು. ನೀನ್ ನನ್ನ ಹತ್ರ ಎಷ್ಟು ಸಲಿಗೆಯಿಂದ ನಡ್ಕೊಂಡಿದ್ದೀಯ. ನಾನು ಯಾವತ್ತಾದ್ರೂ ಒಂದು ದಿನ ನಿನ್ನ ಹತ್ರ ಹದ್ಮೀರಿ ನಡ್ಕೊಂಡಿದ್ದೀನ? ನಿನ್ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ? ಸಾಗರ್, ಐ ಲವ್ ಯು, ಐ ಲವ್ ಯು ಸಾಗರ್.
ಸಾಗರ್, ನಾವಿಬ್ರು ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದೀವಯ್ಯ. ಮಾವ, ನಾನ್ ಚಿಕ್ಕವನಾಗಿದ್ದಾಗ ನೀನು ನಿನ್ ತಂಗಿ ಇಬ್ರು ಸೇರ್ಕೊಂಡು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ, ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಯಿಂದ ಒದ್ದು ಮನೆಯಿಂದ ಹೊರಗೆ ಹಾಕಿದ್ರಿ ಅನ್ನೋದನ್ನ ನಾನಿನ್ನೂ ಮರ್ತಿಲ್ಲ. ಹೊಸದಾಗ ಅನ್ನ ಹಾಕೋ ದೊಡ್ಡಯ್ಯ ಇಲ್ಲೇ ಇದ್ದಾನೆ. ಆಶ್ರಯ ಕೊಟ್ಟು ಓದಿಸಿದ ವಿದ್ಯಾರಣ್ಯರು ಇನ್ನೂ ಬದುಕಿದ್ದಾರೆ. ಆವತ್ತಿಲ್ಲದ ಅಕ್ರೆ ವಿಶ್ವಾಸ ಇವತ್ತು ಬರೋದಕ್ಕೇನ್ ಕಾರಣ? ನನ್ನ ಆಸ್ತಿ ನಿಮ್ ಕೈ ಬಿಟ್ಟು ಹೋಗದೆ ಇರ್ಲಿ ಅಂತ ತಾನೆ? ನಮ್ ಕೈ ಬಿಟ್ಟು ಹೋಗುತ್ತೆ ಅಂತಲ್ವ ಮುಟ್ಟಾಳ, ನಿನ್ ಕೈ ಬಿಟ್ಟು ಹೋಗದೆ ಇರ್ಲಿ ಅಂತ. ನೋಡು, ನಿಮ್ಮಪ್ಪ ಬರೆದಿರೋ ಉಯಿಲು, ಮನೆ ಬಂಗಾರ ಎಲ್ಲ ನನ್ನ ಮಗಳ ಸಳೆ ಹೆಸರಿನಲ್ಲಿದೆ. ಜಮೀನನ್ನ ನಂಬ್ಕೊಂಡು ನೀನೇನಾದ್ರು ತಲಾಟೆ ಆಡಿದ್ರೆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಎಲ್ಲ ರೈತರಿಗೆ ಸೇರುತ್ತೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರ ನಿನಗೆ ಸೇರ್ಬೇಕಾದ್ರೆ ನನ್ನ ಮಗಳ ಸರಳೆನ ನೀನು ಮದ್ವೆ ಆಗಲೇಬೇಕು. ಮಾವ, ಮನೆ ಒಡವೆ ಎಲ್ಲ ಪಿತ್ರಾರ್ಜಿತವಾದ ಆಸ್ತಿ. ಅದನ್ನ ಬೇರೆಯವ್ರಿಗೆ ಬರೆಯೋ ಹಕ್ಕು ಯಾವ ಮಗನಿಗೂ ಇಲ್ಲ. ಪಿತ್ರಾರ್ಜಿತ ಅನ್ನೋಕೆ ಸಾಕ್ಷಿ ಏನೋ ಇದೆ? ಎಲ್ಲ ಕಾಳಿಂಗ, ಒಬ್ಬ ಲಾಯರ್ನ ಸಾಕ್ಷಿ ಕೇಳ್ತಾ ಇದೀಯಾ? ನೀನಿಂಥ ವಿಷ ಸರ್ಪ ಅಂತ ಗೊತ್ತಿದ್ದೆ ಕಣೋ. ಲಾಯರ್ ರಂಗಾಚಾರ ಹತ್ರ ಇದ್ದ ನಮ್ ತಾತನ ಒರಿಜಿನಲ್ ವಿಲ್ ಅನ್ನ ಕಳ್ತನ ಮಾಡಿಸಿ ಡೂಪ್ಲಿಕೇಟ್ ವಿಲ್ ಅನ್ನ ಇಡಿಸ್ತೆ. ಮುಟ್ಟಾಳ ನೀನು. ಆ ಡೂಪ್ಲಿಕೇಟ್ ನ ಒರಿಜಿನಲ್ ಅಂತ ತಿಳ್ಕೊಂಡು ಲಪಟಾಯಿಸಿ ಹರಿದು ಹಾಕ್ಬಿಟ್ಟೆ. ನಾನ್ ಹೇಳ್ದಾಗ ವಿಲ್ ಬರೀದೇ ಇದ್ರೆ ನಿನ್ನ ಮಗನ ಕೈ ಕಾಲು ಮುಡಿಸ್ಬಿಡ್ತೀನಿ, ನಿನ್ನ ಮನೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ನಮ್ಮ ಅಪ್ಪನ ಹೆದರಿಸ್ತಾ ಇಲ್ಲ ನೀನು? ಸುಳ್ಳು ಸುಳ್ಳು. ಮುಚ್ಚೋ ಬಾಯಿ. ನೀನು ಕೂಗಾಡಿದ ತಕ್ಷಣ ಸತ್ಯ ಮುಚ್ಚೋಡಕ್ಕಾಗುತ್ತೇನು? ಇಷ್ಟು ದಿನ ನೀನ್ ಆಡ್ತಾ ಇದ್ದ ಚದುರಂಗದಾಟ ಇವತ್ತು ಮುಗೀತು. ನೀನು ಜಬರ್ದಸ್ತಿಂದ ಬರ್ಸಿರೋ ಕೆಲ್ಸಕ್ಕೆ ಬರದೇ ಇರೋ ಈ ಪತ್ರಗಳನ್ನ ತಗೊಂಡು ಮರ್ಯಾದೆ ಗಟ್ಟು ಮೂಟೆ ಕಟ್ಟಿದ್ರೆ ಸರಿ. ಅಂದ್ರೆ ಏನು ಮಾಡ್ತೀಯಾ? ಕಾನೂನು ಪ್ರಕಾರ ಮರ್ಯಾದೆ ಕಳಿಸ್ಕೊಡ್ಬೇಕಾಗತ್ತೆ. ಬಿಲ್ಲನ್ನ ಕಳ್ತನ ಮಾಡಿಸಿದ ಅಪರಾಧಕ್ಕೆ ರಂಗಾಚಾರ ಟೈಪಿಸ್ಟ್ ಸಾಕ್ಷಿ ಇದ್ದಾನೆ. ಸಾಯ್ತಾ ಇದ್ದ ನಮ್ಮ ಅಪ್ಪನ ಹೆದರಿಸಿ ಬಲವಂತದಿಂದ ಪತ್ರಿಕೆ ಸೈನ್ ಮಾಡಿಸಿದ್ದಕ್ಕೆ ದೊಡ್ಡಯ್ಯ ಸಾಕ್ಷಿ ಇದ್ದಾನೆ. ನೀನು ಮಾಡೋ ಅನ್ಯಾಯ ಅಕ್ರಮಗಳಿಗೆ ರೈತರ ಸಾಕ್ಷಿ ಇದ್ದಾರೆ. ನಿನ್ನ ಕೋರ್ಟ್ ನಲ್ಲಿ ನಿಲ್ಲಿಸ್ತೀನಿ, ಮರ್ಯಾದೆ ತೆಗಿಸ್ತೀನಿ, ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಹೋಯ್ತು ಹೋಯ್ತು. ದೊಡ್ಡಯ್ಯ, ಅವನ್ ತಲೆ ಮೇಲೆ ಬಕೆಟ್ ನೀರು ಸುರಿದು ಮನೆಯಿಂದ ಆಚೆಗೆ ತಳ್ಳು ಅವನ್ನ. ಬದುಕಿರುವಾಗ ನಮ್ಮಪ್ಪ ಕಾಳಿಂಗರಾಯನಿಂದ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಹೌದಪ್ಪ, ಎರಡನೇ ಮದುವೆ ಆದ ಹೊಸರಲ್ಲಿ ಹೆಂಡತಿ ಮಾತಿಗೆ ಸೋತು ಜವಾಬ್ದಾರಿನೆಲ್ಲ ಭಾವಮೈದನರಿಗೆ ಒಪ್ಪಿಸಿದ್ದು ಅವ್ರ ಬಾಳಿಗೆ ಮುಳ್ಳಾಗೋಯ್ತು. ಅವರಂತೂ ಅವನ ಆಡಳಿತ ತಪ್ಪಿಸ್ಕೊಳಕ್ ಆಗಲಿಲ್ಲ. ಸದ್ಯ ನೀನಾದ್ರೂ ತಪ್ಪಿಸ್ಕೊಂಡಿಲ್ಲ. ತಪ್ಪಿಸ್ಕೊಂಡಿದ್ ಸರಿ, ಇನ್ ಮುಂದೆ ವ್ಯವಹಾರ ಹೇಗೆ ಅಂತ. ಆಸ್ತಿ ಇರೋದು ಹಳ್ಳಿಲಿ, ಉದ್ಯೋಗ ಇರೋದು ಪಟ್ಟಣದಲ್ಲಿ. ಆ ವಿಷಯ ನಿರ್ಧಾರ ಮಾಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ನಿಶ್ಚಯ ಈಗ ನಾನೇ ಮನೆಗೆ ಹಿರಿಯ, ಎಲ್ಲಾ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದಿದೆ. ಏನ್ ಮಾತಾಡ್ಬೇಕಾದ್ರೂ ಸಂಕೋಚ ಬಿಟ್ಟು ನಾನೇ ಮುಂದುವರಿಬೇಕಾಗಿದೆ. ತಪ್ಪೇನಿಲ್ಲ, ಹೇಳಪ್ಪ. ತಾವು ತಮ್ಮ ಮಗಳು ಸುಧಾನ ನಮ್ಮ ಮನೆ ಗೃಹಲಕ್ಷ್ಮಿಯಾಗಿ ಕಳಿಸ್ಕೊಡ್ಬೇಕು. ಸಾಗರ್, ನಾನು ಬಡಮೇಷ್ಟ್ರು. ಆಸ್ತಿಗೋಸ್ಕರ ಮಗಳನ್ನು ಕೊಟ್ಟ ಅಂತ ಅಪವಾದ ಬರಬಾರ್ದು ಅಲ್ವಾ? ಏನು ಯೋಚನೆ ಮಾಡಬೇಡಿ. ನಮ್ಮ ಮನೆನ ಪಂಚಾಯತಿಗೆ ದಾನ ಕೊಡ್ತಾ ಇದ್ದೀನಿ. ಜಮೀನ ನಮ್ಮ ರೈತರುಗಳಿಗೆಲ್ಲ ಹಂಚಿಬಿಡ್ತಾ ಇದ್ದೀನಿ. ಇನ್ನು ನಂದಾಗ ಉಳಿಯೋದು ನೀವು ಕೊಟ್ಟಿರೋ ವಿದ್ಯೆ ಒಂದೇ. ಆಸ್ತಿ ಹಂಚಿದ್ದೇನೋ ಸರಿ, ಲಕ್ಷಾಂತರ ರೂಪಾಯಿ ಬಂಗಾರ ಇದೆಯಲ್ಲ, ಅದನ್ನ ಮರ್ತ್ಬಿಟ್ರಾ? ಅದು ಮನೆ ಸೊಸೆಗೆ ಸೇರಿದ್ದು, ಅದು ಅವಳಿಷ್ಟ. ಏನಮ್ಮ ನಿನ್ ನಿರ್ಧಾರ ಏನು? ಯಾವ ವಿಷಯಪ್ಪ? ಅದೇ ಈಗ ಹೇಳ್ದಲ್ಲ, ಬಂಗಾರದ ವಿಷಯ. ಅಪ್ಪ, ಈಗ್ಲೇ ಹೇಗ್ ಹೇಳಿ? ನಾನ್ ಆ ಮನೆ ಸೊಸೆ ಆದ್ಮೇಲೆ ನಿರ್ಧಾರ ಮಾಡ್ಬೇಕಾದ ವಿಷಯ. ಓಹೋ. ಇವರ್ದು ಖಂಡಿತ ಬರ್ಬೇಕು. ನನ್ ಮದ್ವೆ ಕಂಡ್ರೆ ಯಾರೇ ಗಂಡು? ಸಾಗರ್. ನೀನ್ ತುಂಬಾ ಲಕ್ಕಿ ಕಣೆ ಸುಧಾ. ಅಂದ್ರು ಪ್ರೀತಿಸವನ್ನೇ ಮದ್ವೆ ಆಗ್ತಿದ್ಯಾ ಕಣೆ. ಪ್ರೇಮ ವಿಜಯ. ಖಂಡಿತ ಬರ್ಬೇಕು, ಮರಿಬಾರ್ದು. ವಿಜಯ, ನೀನು ಅಷ್ಟೇ. ಸರಳ, ನನ್ ಮದ್ವೆ ಇನ್ವಿಟೇಷನ್. ನೀನ್ ಬಂದ್ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ತಾನೆ? ಎಷ್ಟು ಸೊಕ್ಕು ನೋಡು. ಅದೇ ನಾನಾಗಿದ್ರೆ ಕಪಾಳಕ್ಕೆ ಬಿಡ್ದು ಹೋಗ್ತಾ ಇದ್ದೆ. ತಪ್ಪು ರಾಗಿಣಿ, ಇದು ಸೊಕ್ಕು ಅಲ್ಲ, ಕೋಪನೂ ಅಲ್ಲ. ಅವಳಿಗಾಗಿರೋ ನಿರಾಶೆ ಅಷ್ಟೇ. ವಿ ಮಸ್ಟ್ ಪಿಟಿ ಹರ್. ಬರ್ತೀನ್ರೆ. ಹರಿವಲ್ಲಭಾಯ ನಮಃ, ಶಾಂತಖಂಡೇ ನಮಃ, ದೇವದೇವಿಕಾಯ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ, ಮಾಂಗಲ್ಯ ದೇವತಾಭ್ಯೋ ನಮಃ.
ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ಸಂಜೀವ ಶರದಾಕ್ಷತಂ ಮಾಂಗಲ್ಯಧಾರಣ ಮಹೋತ್ಸವದ ಮಹೋತ್ಸವತ್ತು. ಅಳ್ಬೇಡಮ್ಮ ಮಗಳೇ, ಅಳ್ಬೇಡ. ಕೆಂಡನ ಮಡ್ಲಲ್ಲಿ ಕಟ್ಕೊಂಡು ಯಾವನು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಈ ನಿಮ್ಮಪ್ಪ ಹೆಸರು ಕಾಳಿಂಗ ಅಷ್ಟೇ, ಕೆರಳದ್ರ ಸಾಕ್ಷಾತ್ ಕಾಳಿಂಗನೇ ಗೊತ್ತಾ. ನನ್ನ ಎದುರಾಕೊಂಡು ಯಾವನು ನೆಮ್ಮದಿಯಿಂದ ಉಳಿಯೋದಕ್ಕಾಗೋದಿಲ್ಲ. ಬೀದಿ ಬಿಕಾರಿ ಮಾಡ್ಬಿಡ್ತೀನಿ. ಅವನ ಕೈಲಿ ಕರಟ ಹಿಡ್ಕೊಂಡು ಓಡಾಡೋದನ್ನ ನೀನೇ ನೋಡುವಂತೆ. ಅಳ್ಬೇಡಮ್ಮ, ಅಳ್ಬೇಡ.